ದೊಡ್ಡ ಮಗ ರೀ. ಜೋರಾಗಿ ಹೇಳ್ರಿ. ನನ್ನ ದೊಡ್ಡ ಮಗ ರೀ ಸರ್. ಬಸವೇಶ್ವರ ಕಾಲನಿ ಒಳಗೆ ರೀ. ನಾವು ಮೊದಲು ಬಸವೇಶ್ವರ ಕಾಲನಿ ಒಳಗೆ ಇರ್ತಿದ್ದವ್ರು 15 ವರ್ಷ. ಅಲ್ಲೆಲ್ಲ ಕುಡಿಯೋದು ತಿನ್ನೋದು ಪಾರ್ಗಳು ಸರ್ ಇದು ಮಾಡಿ ಹೋಗ್ತಾನೆ. ಸ್ವಲ್ಪ ಚೇಂಜ್ ಆದ್ರೆ ವಾತಾವರಣ ಸರ್ ಚಟ್ಟಿ ಟಾಕೀಸ್ ಹತ್ರ ಬಂದಿದೆ. ಹಾಂ ರೀ ಸರ್. ಆದರೂ ಚೇಂಜ್ ಆಗಿಲ್ಲ ಸರ್. ರಾತ್ರಿ ದಿನ ಕುಡಿಯೋದು ಬರೋದು ದುಡ್ಡು ಬೇಡೋದು ಮಾಡೋದು ಮಾಡೇನ್ರಿ. ಇವತ್ತಿಲ್ಲ ನಾಳೆ ಉದ್ದಾರ ಅದ ಎಲ್ರಿ ನೌಕರಿ ಅವ್ರಿಗೆ ಇವ್ರಿಗೆ ಎಲ್ಲರೂ ಒಂದು ಸುಮ್ಮ ಕಂಪನಿಯಾಗೆ ನೌಕರಿ ಹತ್ತಿಸ್ಬೇಕಂತ ನಾವು ಭಾಳ ಪ್ರಯತ್ನ ಮಾಡಿದವ್ರು ಇಬ್ಬರು ಗಂಡ ಹೆಣ್ತೀರಿ. ಆದ್ರೆ ಅವ ಕೇಳಿಲ್ಲ ರೀ ಸರ್. ನಿನ್ನ ರಾತ್ರಿ ಬಂದು ಮತ್ತೆ ಇತ್ತಿದ್ದಂಗೆ ತುಳಸಾಪುರ ಹೋಗಿದ್ರಿ ಸರ್. 5,000 ರೂಪಾಯಿ ಹಾಕಂದ್ರೆ ಅವಾಗಿಂದಾಗ ಇಮಿಡಿಯೇಟ್ ಯಾರ್ದೋ ಕೈಗೆ 5,000 ರೂಪಾಯಿ ಕೊಟ್ಕೊಂಡು ನಮ್ಮ ಸಣ್ಣ ಹುಡುಗ್ರಿ ಸರ್ ಹೋಗ್ಬಿಡ್ತು. ಮತ್ತೆ ನೀನು ಬಂದು ಡ್ರಿಂಕ್ಸ್ ಮಾಡಿ ಸರ್ ನಂಗೆ ರೊಕ್ಕ ಕೊಡು, ನಂಗೆ 15,000 ಗಾಡಿ ಒತ್ತಿಟ್ಟಿನಿ. ಮೊದಲು ಒಂದ್ಸಲ ಒತ್ತಿಟ್ಟೇನ್ರಿ ಸರ್, ಬಿಡಿಸ್ಕೊಂಡು ಬಂದೀವ್ರಿ ಸರ್. ಮತ್ತು ಆದ್ರೂ ನೀವು ಒತ್ತಿಟ್ಟಿದಂದ್ರೆ ಯಾಕೆ ಹಂಗೆ ಮಾಡ್ತೇಪ್ಪ, ಎಲ್ಲರೂ ಊರಿಗೆ ಹೋಗಂದ್ರೆ ಈಗ 15,000 ರೂಪಾಯಿ ಕೊಟ್ರೆ ನಾಳೆಗೆ ಎಲ್ಲರೇ ಹೋಗ್ತೀನಿ ಊರಿಗೆ, ನಂಗೆ ಈಗ ಬಿಡಿಸಂದ್ರಿ ಸಲ ಕೊಡಬೇಕು. ನಮ್ಮಲ್ಲಿ ರೊಕ್ಕರೇ ಬೇಕೇನ್ರಿ ಸರ್. ಇವ್ರು ಗಂಡ ಮೇಲೆ ನೌಕರಿ ಮಾಡ್ತೀನಿ ಸರ್. ಮೊನ್ನೆ ಇವ್ರಿಗೆ ಆರಾಮಿದ್ದಿದ್ದು ನಮ್ಮ ಯಜಮಾನ್ ಬೇಕ್ರಿ ಸರ್. ಚಿರಾಯ್ದಾಗ ಅಡ್ಮಿಟ್ ಇದ್ದು ಎಲ್ಲಿದ್ದು ಬರ್ತಾವ ದುಡ್ಡಪ್ಪ. ಆಮ್ಯಾಗ ನಾ ಎಲ್ಲ ಮೊಬೈಲ್ ಬಿಸಾಕೇನ್ರಿ ಸರ್. ಮೊಬೈಲ್ ಬಿಸಾಕೇನ್ರಿ ಸರ್. ಎಲ್ಲ ಹೊಡೆದ. ನಮ್ಮ ಮನೆಗೆ ಏನು ಸಾಮಾನ್ಯ ಹೋಗಿ ನೋಡ್ರಿ ಸರ್, ಏನೂ ಇಲ್ರಿ ಸಾಮಾನ್ಯ ಎಲ್ಲ ಹೊಡೆದನ್ರಿ ಸರ್. ನಾವು ಈಗಿಲ್ಲ ಮುಂದರೆ ಇಲ್ದ್ರೆ ಊರಿಗರೆ ಹೋಗ್ಬೇಕು ಕಿತ್ಕೊಂಡು ಅಲ್ಲಿಂದ್ರೆ ಸಾವಾಸ ಕಮ್ಮಿ ಆಗ್ತದಂತ ನಾವು ತಿಳ್ಕೊಂಡಿದ್ದೇವ್ರಿ ಸರ್. ಆದ್ರೆ ನಮ್ಮ ಮನೆಯವ್ರಿಗೆ ಅದೇ ಗಂಧ ಇವರು ಹಿಂಗೆ ಹೊಡಿಗೆ ಮನೆಯಲ್ಲ ಅದ್ರಿ ಸರ್. ನಮ್ಮ ಹುಡುಗನ ದೋಸ್ತರಿಗೆ ಕರೆದೇವ್ರಿ ಸರ್. ಅಲ್ಲೇ ಬಂದು ಸುಮ್ಮನೆ ನಿಂತೀವ್ರಿ ಸರ್. ಹುಡುಗರು ನಿಂದ್ರನ್ ಬರ್ರಿ ಒಪ್ಪಿ ಇಬ್ರಿಗೆ ಮನೆಯಲ್ಲಾಗ್ಯಾರ ನಾನು ಬಂದ್ರಿ ಸರ್. ಬರೋದಕ್ಕೆ ಇವರು ಸುಮ್ಮ ಅಂಜು ಸೊಸಲಕ್ಕೆ ಇದು ಮಾಡ್ತಾನೆ ಇವ್ರಿಗೆ ಫೈರ್ ಮಾಡಕ್ಕೆ ಹೋಗ್ಯಾನ್ರಿ ಸರ್. ಹಾಂ ಮಾಡೋದು ಮಾಡ್ತಾನೆ ಕುತ್ತಿಗೆ ಒತ್ತದು ಎಲ್ಲ ಮಾಡೋದು. ಅವ್ರಿಗೆ ಮತ್ತು ತಂದಿಗೂ ಮನೆಯಲ್ಲಾಗೈತಿ ಸರ್.